ವಿಧಾನಸಭೆಯ ಮತದಾನಕ್ಕೆ ಇನ್ನು ಕೇವಲ 10 ದಿನಗಳಿರೋದು ಬಾಕಿ. ಇವತ್ತಿನಿಂದ ಮತ್ತಷ್ಟು ರಂಗೇರುತ್ತೆ ಪ್ರಚಾರದ ರಣಕಣ. ಮೂರು ಪಕ್ಷಗಳು ಕೂಡ ರಾಜ್ಯವ್ಯಾಪಿ ಭರ್ಜರಿ ಪ್ರಚಾರವನ್ನು ನಡೆಸಲಿಕ್ಕೆ ಮುಂದಾಗಿದೆ. ವಿಧಾನಸಭಾ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೇವಲ 10 ದಿನಗಳು ಮಾತ್ರ ಬಾಕಿ ಇದೆ. ಇವತ್ತಿನಿಂದ ಮತ್ತಷ್ಟು ರಂಗೇರ್ತಾ ಇದೆ ಪ್ರಚಾರದ ಕಣ. ಕಾರಣ ಮೂರು ಪಕ್ಷಗಳು ಕೂಡ ರಾಜ್ಯವ್ಯಾಪಿ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾವೆ. ಇವತ್ತು ಎಲ್ಲಲ್ಲಿ ಹಾಗಾದ್ರೆ ಅಬ್ಬರದ ಪ್ರಚಾರ ಅಂತ ನೋಡೋದಾದ್ರೆ, ಇವತ್ತು ತುಮಕೂರು, ಶಿವಮೊಗ್ಗದಲ್ಲಿ ಅಮಿತ್ ಶಾ ಅವರು ಮತಬೇಟೆಗೆ ಇಳಿತಾರೆ. ತುಮಕೂರಿನ ಗುಬ್ಬಿ, ತಿಪಟೂರಿನಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ಕಾರ್ಯಕ್ರಮ ಕೂಡ ಇವತ್ತಿದೆ. ತುಮಕೂರಿನಿಂದ ನೇರವಾಗಿ ಶಿವಮೊಗ್ಗಕ್ಕೆ ಅಮಿತ್ ಶಾ ಅವರು ತೆರಳುತ್ತಾರೆ. ತುಮಕೂರಿನಲ್ಲಿ ರೋಡ್ ಶೋವನ್ನ ಮುಗಿಸಿಕೊಂಡು ಅಲ್ಲಿಂದ ನೇರವಾಗಿ ಶಿವಮೊಗ್ಗಕ್ಕೆ ಹೋಗ್ತಾರೆ ಅಮಿತ್ ಶಾ ಅವರು. ಇದು ಕೇಸರಿಯ ಕಹಳೆ ಒಂದು ಕಡೆ. ಮತ್ತೊಂದು ಕಡೆಗೆ ಶಿವಮೊಗ್ಗದಲ್ಲಿ ಹೋಗಿ ಏನ್ ಮಾಡ್ತಾರೆ ಅಂತ ಕೂಡ ನೋಡಿದ್ರೆ, ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದಿಂದ ಲಕ್ಷ್ಮೀ ಟಾಕೀಸ್ ವರೆಗೂ ಕೂಡ ರೋಡ್ ಶೋವನ್ನ ಅರೇಂಜ್ ಮಾಡಿದ್ದಾರೆ. 11:40ಕ್ಕೆ ಗುಬ್ಬಿ ಚನ್ನಬಸವೇಶ್ವರ ದೇಗುಲದಿಂದ ಪ್ರಚಾರ ಕಾರ್ಯ ಶುರುವಾಗುತ್ತೆ ಅವರದ್ದು. ಸರ್ಕಾರಿ ಆಸ್ಪತ್ರೆ ಮುಂಭಾಗದವರೆಗೂ ಕೂಡ ಅಮಿತ್ ಶಾ ಅವರ ರೋಡ್ ಶೋ ನಡೆಯುತ್ತೆ. ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳು ಕೂಡ ಆಗಿದೆ. ಆನಂತರ 12:40ಕ್ಕೆ ತಿಪಟೂರಿನ ಐಬಿ ಸರ್ಕಲ್ನಿಂದ ರೋಡ್ ಶೋ ಶುರುವಾಗುತ್ತೆ ಅಮಿತ್ ಶಾ ಅವರದ್ದು. ತುಮಕೂರಿನಿಂದ ಆನಂತರ ಶಿವಮೊಗ್ಗಕ್ಕೆ ತೆರಳುತ್ತಾರೆ ಡೈರೆಕ್ಟ್ ಆಗಿ ಅಮಿತ್ ಶಾ ಅವರು. ಇಲ್ಲಿ ರೋಡ್ ಶೋಗಳನ್ನ ಮುಗಿಸಿ ಶಿವಪ್ಪ ನಾಯಕ ಸರ್ಕಲ್ನಿಂದ ಲಕ್ಷ್ಮೀ ಟಾಕೀಸ್ ವರೆಗೆ ರೋಡ್ ಶೋ ಇರುತ್ತೆ. ಇವತ್ತು ಅಮಿತ್ ಶಾ ಅವರು ಈ ಭಾಗದಲ್ಲಿ ಅಬ್ಬರಿಸ್ತಾರೆ. ಸಂಜೆ 6 ಗಂಟೆಗೆ ರೋಡ್ ಶೋ ಆರಂಭ ಆಗುತ್ತೆ. ಇಲ್ಲಿ ಶಿವಮೊಗ್ಗದಲ್ಲಿ ಸರ್ಕಾರಿ ಆಸ್ಪತ್ರೆ ಮುಂಭಾಗದವರೆಗೂ ಕೂಡ ಅಮಿತ್ ಶಾ ಅವರ ರೋಡ್ ಶೋ ನಡೆಯುತ್ತೆ. ಇದು ತುಮಕೂರು ಹಾಗೆ ಶಿವಮೊಗ್ಗ ಭಾಗದಲ್ಲಿ ಇವತ್ತು ಅಮಿತ್ ಶಾ ಅವರು ನಡೆಸುವಂತಹ ರೋಡ್ ಶೋನ ಪ್ಲಾನಿಂಗ್. ಇನ್ನು ಮತ್ತೊಂದು ಕಡೆಗೆ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ತುರುವೇಕೆರೆಯಲ್ಲಿ ರಾಹುಲ್ ಗಾಂಧಿ ಅವರು ಮತಬೇಟೆಗೆ ಇಳಿತಾ ಇದ್ದಾರೆ. ಒಂದು ಕಡೆ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಬಿಜೆಪಿಯ ಪರವಾಗಿ ಅಬ್ಬರದ ಪ್ರಚಾರ ಆದ್ರೆ, ಮತ್ತೊಂದು ಕಡೆ ಅದೇ ತುಮಕೂರು ಜಿಲ್ಲೆಯಲ್ಲಿ ತುರುವೇಕೆರೆಯಲ್ಲಿ ರಾಹುಲ್ ಗಾಂಧಿ ಅವರು ಮತಬೇಟೆಗೆ ಇಳಿತಾ ಇದ್ದಾರೆ. ಕಾಂಗ್ರೆಸ್ನ ಸಮಾವೇಶಗಳನ್ನು ಹಮ್ಮಿಕೊಂಡಿದ್ದಾರೆ, ಅದರಲ್ಲಿ ಭಾಗಿಯಾಗ್ತಾರೆ. ಅದರಲ್ಲಿ ಭಾಗಿಯಾಗಿ ಮತಬೇಟೆಗೆ ಇಳಿತಾರೆ ರಾಹುಲ್ ಗಾಂಧಿ. ಬೆಳಗ್ಗೆ 10 ಗಂಟೆಗೆ ರಾಹುಲ್ ಗಾಂಧಿ ಅವರ ಆಗಮನ ಆಗುತ್ತೆ ತುರುವೇಕೆರೆಗೆ. ಅಲ್ಲಿ ಗುರುಭವನದ ಆವರಣದಲ್ಲಿ ಕಾರ್ಯಕ್ರಮವನ್ನ ಕೂಡ ಆರ್ಗನೈಸ್ ಮಾಡಿದ್ದಾರೆ. ಆ ಕಾರ್ಯಕ್ರಮ ಈಗಾಗಲೇ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ರಾಹುಲ್ ಗಾಂಧಿ ಅವರು ಇವತ್ತು ಮತಯಾಚನೆಗೆ ಫೀಲ್ಡ್ಗೆ ಧುಮುಕ್ತಾ ಇದ್ದಾರೆ. ಈಗಾಗಲೇ ಅಬ್ಬರದ ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ. ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಬಂದು ಅಬ್ಬರದ ಪ್ರಚಾರವನ್ನ ಮಾಡಬಹುದು. ಕೊನೆ ಇನ್ನು 10 ದಿನಗಳು ಮಾತ್ರ ಬಾಕಿ ಇರೋದ್ರಿಂದ, ಅದರಲ್ಲೂ ಇನ್ನು 7-8 ದಿನ ಎಕ್ಸಾಕ್ಟ್ ಆಗಿ ಅವ್ರು ಸಿಗುತ್ತೆ ಅಂತ ಅಂದ್ರೆ ಒಂದು 6-7 ದಿನಗಳ ಕಾಲ ಸಿಗಬಹುದು ಅಷ್ಟೇ. ಆನಂತರ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುವ ತನಕ ಕೂಡ ಅಬ್ಬರದ ಪ್ರಚಾರ ಇರುತ್ತೆ. ಅಷ್ಟರ ಒಳಗಡೆಗಾಗಿ ಇನ್ಯಾವೆಲ್ಲ ಭಾಗಗಳಲ್ಲಿ ಕವರ್ ಮಾಡಬೇಕು, ಯಾವ ಭಾಗಗಳಲ್ಲಿ ಕಂಪ್ಲೀಟ್ ಆಗಿ ನಾವು ಪ್ರಚಾರವನ್ನ ನಡೆಸಬೇಕು, ಹೀಗೆ ಕೆಲವೊಂದಿಷ್ಟು ಫೈನಲ್ ಹಂತದ ಪ್ಲಾನಿಂಗ್ ಗಳಿರುತ್ತೆ ಎಲ್ಲ ಪಕ್ಷಗಳಲ್ಲೂ ಕೂಡ. ಆ ಹಿನ್ನೆಲೆಯಲ್ಲಿ ಇಂತಿಂತಹ ಭಾಗಗಳಿಗೆ ಇಂತಿಂತಹ ಘಟಾನುಘಟಿ ನಾಯಕರು ಪ್ರಚಾರಕ್ಕೆ ಭಾಗಿಯಾಗಬೇಕು, ಸಮಾವೇಶಗಳಿಗೆ ಭಾಗಿಯಾಗಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಈಗಾಗಲೇ ಮೊದಲೇ ಮಾಡ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ತುಮಕೂರಿನಲ್ಲಿ ಇವತ್ತು ರಣಕಹಳಿಯನ್ನ ಮುಳುಗಿಸಲಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಇವತ್ತು ತುಮಕೂರಿನಲ್ಲಿ ಒಂದ್ ಕಡೆ ಅಮಿತ್ ಶಾ ಅವರ ಮೇನಿಯ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಅಬ್ಬರದ ಪ್ರಚಾರ. ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ವ್ಯವಸ್ಥೆಗಳಾಗಿದೆ, ಯಾವ ರೀತಿಯಾಗಿ ಎರಡೂ ಪಕ್ಷಗಳು ತಯಾರಿಯನ್ನು ನಡೆಸಿಕೊಂಡಿವೆ? ತುಮಕೂರಿಗೆ ಇವತ್ತು ರಾಷ್ಟ್ರೀಯ ನಾಯಕರ ಒಂದು ಆಗಮನ ಆಗಲಿದೆ. ಏನು ಚುನಾವಣೆ ಇನ್ನು ಕೇವಲ 10 ದಿನ ಇರುವಾಗಲೇನೆ ಇವತ್ತು ತುಮಕೂರು ಜಿಲ್ಲೆಗೆ ಇನ್ನು ರಾಷ್ಟ್ರ ನಾಯಕರಾದ ಅಮಿತ್ ಶಾ ಮತ್ತೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಅವರು ಆಗಮಿಸಿರ್ತಕ್ಕಂಥದ್ದು. ಇವತ್ತು ಏನು ಸ್ಟಾರ್ಟಿಂಗ್ ಏನು ರಾಹುಲ್ ಗಾಂಧಿ ಅವರು ತುರುವೇಕೆರೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅವರ ಒಂದು ಈ ಆಗಮನ, ಈ ಒಂದು ತುರುವೇಕೆರೆಗೆ ಇದು 2ನೇ ಬಾರಿ ಈ ವರ್ಷದಲ್ಲಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ ಭಾರತ್ ಜೋಡೋ ಕಾರ್ಯಕ್ರಮದಲ್ಲೂ ಕೂಡ ತುರುವೇಕೆರೆಯಲ್ಲಿ ಅವರು ಪ್ರಾರಂಭ ಮಾಡಿದ್ರು. ತುರುವೇಕೆರೆಯಿಂದ ಪ್ರಾರಂಭ ಮಾಡಿ ಸುಮಾರು 1-1.5 ದಿನಗಳ ಕಾಲ ತುರುವೇಕೆರೆಯಿಂದ ಅವರು ಒಂದು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ರು. ಅದಾದ ನಂತರ ಈಗ ಏನು ಅಭ್ಯರ್ಥಿ ಬೆಮಲ್ ಕಾಂತರಾಜು ಪರವಾಗಿ, ಏನು ಕಾಂಗ್ರೆಸ್ ಅಭ್ಯರ್ಥಿ ಬೆಮಲ್ ಕಾಂತರಾಜ್ ಏನಿದ್ದಾರೆ ಅವ್ರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಇವತ್ತು ತುರುವೇಕೆರೆ ನಗರಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಸುಮಾರು 10 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಬಂದಂತ ರಾಹುಲ್ ಗಾಂಧಿ ಅವರು ಅಲ್ಲಿ ಕಾರ್ಯಕರ್ತರು ಮತ್ತೆ ಸಾರ್ವಜನಿಕರನ್ನು ಉದ್ದೇಶಿಸಿ ಗುರುಭವನ ಎಂಬ ಒಂದು ಸಮುದಾಯ ಭವನದಲ್ಲಿ ಅಲ್ಲಿ ಮಾತಾಡ್ತಾರೆ. ಅಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಸಾಧನೆ ಮತ್ತು ಅಭ್ಯರ್ಥಿಗಳಿಗೆ ಯಾಕೆಲ್ಲ ಓಟ್ ಹಾಕ್ಬೇಕು ಅನ್ನೋ ಬಗ್ಗೆ ಕಂಪ್ಲೀಟ್ ಆಗಿ ಮನವರಿಕೆ ಮಾಡಿಕೊಡ್ತಾರೆ. ಅದಾದ ನಂತರ ಏನು ಇವತ್ತು ಅಟ್ ಎ ಟೈಮ್ ಸೇಮ್ ಟೈಮ್ ಗುಬ್ಬಿ ತಾಲೂಕಿಗೆ ಬಿಜೆಪಿ ಅಭ್ಯರ್ಥಿ ದಿಲೀಪ್ ಕುಮಾರ್ ಅವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಒಂದು ರೋಡ್ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ರೋಡ್ ಶೋ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಮಿತ್ ಶಾ ಅವರು ಆಗಮಿಸಿರ್ತಕ್ಕಂಥದ್ದು. ಸುಮಾರು 10 ಇನ್ನು ಗುಬ್ಬಿ ಹೆಲಿಪ್ಯಾಡ್ಗೆ ಅವರು ಲ್ಯಾಂಡ್ ಆಗ್ತಾರೆ. ನಂತರ ಅಲ್ಲಿ ಗುಬ್ಬಿ ಗೋಪಾಲ ಚನ್ನಬಸವೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಕೂಡ ಏನು
ಸುಮ್ಮ ಸರ್ಕಾರಿ ಆಸ್ಪತ್ರೆ ಗುಬ್ಬಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಇದೆ, ಅಲ್ಲಿವರೆಗೂ ರೋಡ್ ಶೋ ಮಾಡ್ತಾರೆ. ಸುಮಾರು 1.5 ಕಿಲೋಮೀಟರ್ ಅಷ್ಟು ಅದು ಆ ಡಿಸ್ಟೆನ್ಸ್ ಇಂದ 1 ಗಂಟೆಗಳ ಕಾಲ ಆ ರೋಡ್ ಶೋ ಕಾರ್ಯಕ್ರಮ ಮಾಡಿ ಆ ನಂತರ ಅವರು ತಿಪ್ಟೂರ್ಗೆ ಬರ್ತಾರೆ. ಅಲ್ಲಿ 12:30ಗೆ ಬಂದಂತ ಅಮಿತ್ ಶಾ ಅವರು ಅಲ್ಲಿ ಏನು IB ಸರ್ಕಲ್ ಪ್ರಾರಂಭ ಮಾಡಿ ಇಲ್ಲಿ ಏನು ತಿಪ್ಟೂರು ನಗರದ ಪೈ ಹೋಟೆಲ್ ಸರ್ಕಲ್ ವರೆಗೂ ಅಲ್ಲಿ ರೋಡ್ ಶೋ ಮಾಡ್ತಾರೆ. ಶ್ರುತಿ. ಓಕೆ ವಿಠಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.